Hello everyone, welcome to the Digital Learning Department of Collegiate Education, Karnataka. We are learning data structures using C++ for BSc program, Computer Science subject, second semester, session number 10, created by Shweta M. In this session, we will learn about types of linked list, and within that, we will learn about doubly linked list. Let's start with the definition of data structure. What is data structure? It is a particular way of organizing the data in a computer so that it can be used effectively. So whatever the data we are storing in a computer, it is better to store the data in an organized way. If we store the data in an organized way, then it will be easy for us to access or operate on the data of computer. ಸೊ ಡೇಟಾ ಏನು ಸ್ಟೋರ್ ಮಾಡ್ತೀವಿ ನಾವು ಕಂಪ್ಯೂಟರಲ್ಲಿ, ಆ ಡೇಟಾನ ನಾವು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಮಾಡಬೇಕು. ಯಾಕೆ ಆರ್ಗನೈಸ್ಡ್ ವೇನಲ್ಲಿ ನಾವು ಸ್ಟೋರ್ ಮಾಡಬೇಕಂದ್ರೆ, ಡೇಟಾ ಏನಿದೆ ಆ ಡೇಟಾನ ನಾವು ಆ್ಯಕ್ಸಸ್ ಮಾಡಬೇಕು, ಆಪ್ರೇಟ್ ಮಾಡಬೇಕಂದ್ರೆ ಎಫೆಕ್ಟಿವ್ ಆಗಿ ನಾವು ಅದನ್ನು ಆ್ಯಕ್ಸಸ್ ಮಾಡೋದು, ಡೇಟಾನ ಆಪ್ರೇಟ್ ಮಾಡಬೇಕಂದ್ರೆ ಅದು ಆರ್ಗನೈಸ್ಡ್ ವೇನಲ್ಲಿ ಸ್ಟೋರ್ ಆಗಿರಬೇಕು. Let's see the types of data structure. We have primitive data structure and non-primitive data structure. In primitive data structure, we have integer, real, characters and booleans. In non-primitive data structure, we have linear data structures and non-linear data structures. Arrays, linked lists, tags and queues are the examples for linear data structures. Trees and graphs are the examples for non-linear data structure. ಸೊ ಡೇಟಾ ಸ್ಟ್ರಕ್ಚರ್ಸಲ್ಲಿ ಎರಡು ಪಾರ್ಟ್ ಇದೆ, ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಮತ್ತು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ವಿ ಹ್ಯಾವ್ ಇಂಟೀಜರ್, ರಿಯಲ್, ಕ್ಯಾರೆಕ್ಟರ್ ಆ್ಯಂಡ್ ಬೂಲಿಯನ್. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರಲ್ಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಮತ್ತು ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಇದೆ. ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಅರೇಸ್, ಲಿಂಕ್ಡ್ ಲಿಸ್ಟ್, ಟ್ಯಾಗ್ಸ್ ಮತ್ತು ಕ್ಯೂಸ್ ಇರುತ್ತೆ. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರಲ್ಲಿ ಟ್ರೀಸ್ ಮತ್ತು ಗ್ರಾಫ್ ಇರುತ್ತೆ. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಮೀನ್ಸ್ ದ ಡೇಟಾಸ್ ಆರ್ ಸ್ಟೋರ್ಡ್ ಇನ್ ಅ ಲೀನಿಯರ್ ವೇ, in a sequential way. Okay, arrays, linked list, tags, queues ಅಲ್ಲೆಲ್ಲ ಡೇಟಾ ಏನಾಗಿರುತ್ತೆ, ಲೀನಿಯರ್ ಆಗಿ ಸೀಕ್ವೆನ್ಷಿಯಲ್ ಆಗಿ ಒನ್ ಬೈ ಒನ್ ಸ್ಟೋರ್ ಆಗಿರುತ್ತೆ. ಇಫ್ ದ ಡೇಟಾಸ್ ಆರ್ ನಾಟ್ ಇನ್ ದ ಸೀಕ್ವೆನ್ಷಿಯಲ್ ಆರ್ಡರ್, ದೆನ್ ವಿ ಕಾಲ್ ದಟ್ ಒನ್ ಆಸ್ ಅ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಸೊ ಡೇಟಾಗಳು ಸೀಕ್ವೆನ್ಷಿಯಲ್ ಆಗಿಲ್ಲ, ಒನ್ ಬೈ ಒನ್ ಇಲ್ಲ ಅಂದಾಗ ಅದನ್ನು ನಾವು ಏನಂತ ಕರಿತೀವಿ, ಇಲ್ಲಿ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಕರಿತೀವಿ. Then how to represent a linked list? Usually linked list will have two parts. Linked list is a collection of objects called as a node. Each node will have the two parts. So ಪ್ರತಿಯೊಂದು ಲಿಂಕ್ಡ್ ಲಿಸ್ಟಲ್ಲೂ ಏನಾಗಿರುತ್ತೆ, ಕಲೆಕ್ಷನ್ ಆಫ್ ನೋಡ್ಸ್ ಇರುತ್ತೆ. ಇಲ್ಲಿ ಲಿಂಕ್ಡ್ ಲಿಸ್ಟಲ್ಲಿ ಹೇಗೆ ರೆಪ್ರೆಸೆಂಟ್ ಆಗಿರುತ್ತೆ ಅಂದರೆ, ಲಿಂಕ್ಡ್ ಲಿಸ್ಟ್ ಆರ್ ನಥಿಂಗ್ ಬಟ್ ದ ಕಲೆಕ್ಷನ್ ಆಫ್ ನೋಡ್ಸ್. ನೋಡ್ ಅಂದರೆ ಏನು, ಈಚ್ ಆ್ಯಂಡ್ ಎವ್ರಿ ನೋಡ್ ವಿಲ್ ಹ್ಯಾವ್ ದ ಟೂ ಪಾರ್ಟ್. ಒನ್ ಈಸ್ ಡೇಟಾ ಪಾರ್ಟ್ ಆ್ಯಂಡ್ ಅನದರ್ ಒನ್ ಈಸ್ ಲಿಂಕ್ ಪಾರ್ಟ್. ಡೇಟಾ ಪಾರ್ಟಲ್ಲಿ ಏನು ಸ್ಟೋರ್ ಆಗಿರುತ್ತೆ, ಯೂಶ್ವಲಿ ನಮಗೆ ಡೇಟಾ ಅಥವಾ ಇನ್ಫಾರ್ಮೇಷನ್ ಸ್ಟೋರ್ ಆಗಿರುತ್ತೆ. ಲಿಂಕ್ ಪಾರ್ಟಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅಂದರೆ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಸೊ ನೆಕ್ಸ್ಟ್ ನೋಡ್ ಯಾವುದಿರುತ್ತೆ, ಆ ನೋಡ್ದು ಅಡ್ರೆಸ್ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ದ್ಯಾಟ್ ಇಟ್ ವಿಲ್ ಗೆಟ್ ಲಿಂಕ್ಡ್ ಫ್ರಮ್ ಒನ್ ನೋಡ್ ಟು ಅನದರ್ ನೋಡ್. ಸೊ ದಿಸ್ ಈಸ್ ದ ಜನರಲ್ ರೆಪ್ರೆಸೆಂಟೇಷನ್ ಆಫ್ ಲಿಂಕ್ಡ್ ಲಿಸ್ಟ್, ಆರ್ ವಿ ಕಾಲ್ ದಟ್ ಒನ್ ಆಸ್ ಅ ಸಿಂಗಲ್ ಲಿಂಕ್ಡ್ ಲಿಸ್ಟ್. In general, we have three types of linked list. One is single linked list, second one double linked list, third one is circular linked list. So linked list ಮೂರು ಟೈಪ್ ಇದೆ. ಮೊದಲನೇದು ಸಿಂಗಲ್ ಲಿಂಕ್ಡ್ ಲಿಸ್ಟ್, ಎರಡನೇದು ಡಬಲ್ ಲಿಂಕ್ಡ್ ಲಿಸ್ಟ್, ಮೂರನೇದು ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್. In previous session we learned about single linked list. In this session we are learning about double linked list, or we call that one as doubly linked list. In next session we will learn about circular linked list. ಸೊ ಪ್ರೀವಿಯಸ್ ಸೆಷನಲ್ಲಿ ನಾವು ಸಿಂಗಲ್ ಲಿಂಕ್ಡ್ ಲಿಸ್ಟ್ನ ಕಲ್ತಿದ್ದೀವಿ. ಈ ಸೆಷನಲ್ಲಿ ನಾವು ಡಬಲ್ ಲಿಂಕ್ಡ್ ಲಿಸ್ಟ್ ಅಥವಾ ಡಬ್ಲಿ ಲಿಂಕ್ಡ್ ಲಿಸ್ಟ್ನ ಕಲಿತೀವಿ. ಸರ್ಕ್ಯುಲರ್ ಲಿಂಕ್ಡ್ ಲಿಸ್ಟ್ನ ನೆಕ್ಸ್ಟ್ ಸೆಷನಲ್ಲಿ ಕಲಿತೀವಿ. ಸೊ ಹೌ ಟು ರೆಪ್ರೆಸೆಂಟ್ ಡಬಲ್ ಲಿಂಕ್ಡ್ ಲಿಸ್ಟ್, ಡಬ್ಲಿ ಲಿಂಕ್ಡ್ ಲಿಸ್ಟ್? ವಿ ಶುಡ್ ನೋ ದ್ಯಾಟ್ ಡಬಲ್ ಲಿಂಕ್ಡ್ ಲಿಸ್ಟ್ ಆರ್ ರೆಪ್ರೆಸೆಂಟೆಡ್ ಇನ್ ದಿಸ್ ವೇ. Can you make out the difference for single linked list and double linked list? In single linked list, we have node with two parts. One is data part and another one is link part. Here we have node with three parts. Okay, ಇಲ್ಲಿ ಮೂರು ಪಾರ್ಟ್ ಇದೆ.
ಒಂದೊಂದು ನೋಡಲ್ಲೂ ಮೂರು ಪಾರ್ಟ್ ಇದೆ. ಮಧ್ಯ ಡೇಟಾ ಇದೆ, ಈ ಕಡೆದು ಅಡ್ರೆಸ್ ಪಾರ್ಟ್, ಈ ಕಡೆದು ಅಡ್ರೆಸ್ ಪಾರ್ಟ್. ಓಕೆ, ಸೊ ಈ ನೋಡಲ್ಲಿ ಏನಿದೆ ನಮಗೆ 3 ಪಾರ್ಟ್ ಇದೆ. ಮೊದಲನೇದು ಮಧ್ಯ ಇರುವಂಥದ್ದು ಡೇಟಾ ಪಾರ್ಟ್. ಓಕೆ, ಇಂಟ್ ಡೇಟಾ, ಕ್ಯಾರೆಕ್ಟರ್ ಡೇಟಾ, ಏನು ಬೇಕಾದರೂ ಸ್ಟೋರ್ ಮಾಡ್ಬೋದು. ಡೇಟಾ ಇರುತ್ತೆ ಅಥವಾ ಇನ್ಫಾರ್ಮೇಷನ್ ಇರುತ್ತೆ. ಆದರೆ 2 ಅಡ್ರೆಸ್ ಪಾರ್ಟ್ ಇರುತ್ತೆ. ಓಕೆ, ಇಲ್ಲೂ ಲೆಫ್ಟ್ ಸೈಡ್ ಒಂದು ಅಡ್ರೆಸ್ ಪಾರ್ಟ್ ಮತ್ತು ರೈಟ್ ಸೈಡ್ ಒಂದು ಅಡ್ರೆಸ್ ಪಾರ್ಟ್. ಸೊ ಇಲ್ಲೂ ಕೂಡ ನೋಡಿ, ಈ ನೋಡು ಕೂಡ ನಮಗೆ 3 ಪಾರ್ಟ್ ಇದೆ. ಡೇಟಾ ಪಾರ್ಟ್, ಲೆಫ್ಟ್ ಸೈಡ್ ಅಡ್ರೆಸ್ ಪಾರ್ಟ್, ರೈಟ್ ಸೈಡ್ ಅಡ್ರೆಸ್ ಪಾರ್ಟ್. Here also we have a data, left side address part and right side address part. Here also you have a data with 2 addresses. Okay, so usually ನಮಗೆ ಈ ಸಿಂಗಲ್ ಲಿಂಕ್ಡ್ ಲಿಸ್ಟಲ್ಲಿ 2 ಪಾರ್ಟ್ ಇರ್ತಾಯಿತ್ತು, ಒಂದು ಡೇಟಾ ಪಾರ್ಟ್ ಮತ್ತು ಇನ್ನೊಂದು ಲಿಂಕ್ ಪಾರ್ಟ್. ಇಲ್ಲಿ 3 ಪಾರ್ಟ್ ಇದೆ. ಓಕೆ, ಏನದು 3 ಪಾರ್ಟ್ ಅಂತಂದರೆ ನಮಗೆ ಡೇಟಾ ಕೂಡ ಇದೆ. ಓಕೆ, 2 ಲಿಂಕ್ ಪಾರ್ಟ್ ಇದೆ. ಏನಿದು ಲಿಂಕ್ ಪಾರ್ಟ್ ಅಂತಂದರೆ ಈ ಲೆಫ್ಟ್ ಸೈಡ್ ಇದೆಯಲ್ಲ, ಚೆಕ್ಔಟ್ ದ ಆರೋ ಮಾರ್ಕ್. It will store the address of previous node. ಓಕೆ, ಈ ಬಿ ನೋಡ್ ಇದೆಯಲ್ಲ, ಈ ಬಿ ನೋಡಲ್ಲಿ ಲೆಫ್ಟ್ ಸೈಡ್ ಲಿಂಕ್ ಪಾರ್ಟ್ ಏನಿದೆ ಇದರಲ್ಲಿ ಪ್ರೀವಿಯಸ್ ನೋಡ್ದು ಅಡ್ರೆಸ್ ಇದೆ. ಈ ಎ ನೋಡ್ ಇದೆಯಲ್ಲ, ಈ ಎ ನೋಡ್ದು ಅಡ್ರೆಸ್ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ಹಾಗಾದರೆ ಸಿ ನೋಡಲ್ಲಿ ಏನಾಗಿದೆ ಲೆಫ್ಟ್ ಸೈಡ್ ಈಗ ನೋಡಿ ಪ್ರೀವಿಯಸ್ ನೋಡ್. ಈ ಸಿ ನೋಡ್ದು ಲೆಫ್ಟ್ ಪಾರ್ಟಲ್ಲಿ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಬಿ ನೋಡ್. ಹಾಗಾದರೆ ಡಿ ನೋಡಲ್ಲಿ ಏನಾಗಿದೆ ಲೆಫ್ಟ್ ಪಾರ್ಟಲ್ಲಿ ಅಂದರೆ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಸಿ ನೋಡ್. ಹಾಗಾದರೆ ಡಿ ನೋಡ್ ಲೆಫ್ಟ್ ಪಾರ್ಟಿಗೆ ಹೋದರೆ ವಿ ವಿಲ್ ಮೂವ್ ಆನ್ ಟು ದ ಪ್ರೀವಿಯಸ್ ನೋಡ್, ದಟ್ ಈಸ್ ಸಿ ನೋಡ್. ಸಿ ನೋಡ್ದು ಲೆಫ್ಟ್ ಪಾರ್ಟಿಗೆ ಹೋದರೆ ವಿ ವಿಲ್ ಗೋ ಫಾರ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಅ ಬಿ ನೋಡ್. ಬಿ ನೋಡ್ದು ಪ್ರೀವಿಯಸ್ ಪಾರ್ಟಿಗೆ ಲೆಫ್ಟ್ ಪಾರ್ಟಿಗೆ ಹೋದರೆ ವಿ ವಿಲ್ ಗೋ ಟು ದ ಪ್ರೀವಿಯಸ್ ನೋಡ್, ದಟ್ ಈಸ್ ಎ ನೋಡ್. ಇದ್ರದ್ದು ಲೆಫ್ಟ್ ಪಾರ್ಟ್ ಅಡ್ರೆಸ್ ಇದೆ, ಆದರೆ ಇದೇ ಫಸ್ಟ್ ನೋಡ್ ಆಗಿರೋದ್ರಿಂದ ಇದಕ್ಕಿಂತ ಮುಂಚೆ ಯಾವುದೇ ನೋಡ್ ಇಲ್ಲ. ಸೊ ದಿಸ್ ಈಸ್ ನಲ್. ಓಕೆ, ಸೊ ಹೆಂಗಿದೆ ಇದು ಅಂದರೆ ಲಾಸ್ಟ್ ನೋಡ್ ಡಿ ತೊಗೊಳ್ಳೋಣ. ಡಿನಲ್ಲಿ ಲೆಫ್ಟ್ ಸೈಡಲ್ಲಿ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್ ಇದೆ. ಪ್ರೀವಿಯಸ್ ನೋಡ್ ಅಡ್ರೆಸ್ನ ಆಕ್ಸೆಸ್ ಮಾಡಿದಾಗ ನಾವೇನು ಮಾಡ್ತೀವಿ, ಡಿ ನೋಡಿಂದ ಸಿ ನೋಡ್ ಹೋಗ್ತೀವಿ. ಮತ್ತು ಸಿ ನೋಡ್ದು ಲೆಫ್ಟ್ ಪಾರ್ಟಲ್ಲಿ ಏನಿದೆ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್. ಓಕೆ, ಇಲ್ಲಿಂದ ನಾವು ಆಕ್ಸೆಸ್ ಮಾಡಿದಾಗ ಪ್ರೀವಿಯಸ್ ನೋಡ್ ಯಾವ ನೋಡಿಗೆ ಹೋಗ್ತೀವಿ, ಬಿ ನೋಡಿಗೆ ಹೋಗ್ತೀವಿ. ಮತ್ತು ಬಿ ನೋಡಿಗೆ ಬಂದಾಗ ಎಗೇನ್ ಇಟ್ ಈಸ್ ಹ್ಯಾವಿಂಗ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಅ ಎ ನೋಡ್. ಸೊ ಡಿ ಟು ಪ್ರೀವಿಯಸ್ ಸಿ ಬಂದ್ವಿ, ಸಿ ಟು ಪ್ರೀವಿಯಸ್ ಬಿ ಬಂದ್ವಿ, ಬಿ ಟು ಪ್ರೀವಿಯಸ್ ಎ ಇಲ್ಲಿ ಪ್ರೀವಿಯಸ್ ನೋಡ್ಗೆ ನಲ್ಲಿದೆ. ಯಾಕೆ ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ನೋಡ್ ಫಾರ್ ದ ಲೆಫ್ಟ್ ಸೈಡ್. ಓಕೆ, ಇದೇ ಫಸ್ಟ್ ನೋಡ್ ಆಗಿದೆ, ದಿಸ್ ಈಸ್ ಅವರ್ ಫಸ್ಟ್ ನೋಡ್, ವಿ ಡೋಂಟ್ ಹ್ಯಾವ್ ಎನಿ ಅದರ್ ಪ್ರಯೋರ್ ನೋಡ್. ಸೊ ಇದ್ರದ್ದು ಪ್ರೀವಿಯಸ್ ಪಾರ್ಟ್ ಏನಾಗಿರುತ್ತೆ, ನಲ್ ಆಗಿರುತ್ತೆ. ಓಕೆ, ಇದು ಲೆಫ್ಟ್ ಸೈಡ್ ಅಡ್ರೆಸ್ ಪಾರ್ಟ್. ದೆನ್ ಕಮ್ ಟು ದ ರೈಟ್ ಸೈಡ್ ಅಡ್ರೆಸ್ ಪಾರ್ಟ್. ಎ ಫಸ್ಟ್ ನೋಡಿದೆ, ರೈಟ್ ಸೈಡ್ ಅಡ್ರೆಸ್ ಪಾರ್ಟಲ್ಲಿ ಆ್ಯಸ್ ಯೂಶುವಲ್ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್. ಚೆಕ್ ಔಟ್ ದ ಆರೋ ಮಾರ್ಕ್. ಹಿಯರ್ ಇಟ್ ವಿಲ್ ಸ್ಟೋರ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ನೋಡ್, ದಟ್ ಈಸ್ ಬಿ ನೋಡ್. Again in B node right side we have the address of the next node, that is C node. In the C node again we have a right side next address, that is the node of the next address, that is D. But in D right side it is null because we don't have any other next node, further node, so the address of the last node is null. Okay, now in general you should understand that double linked list is also a collection of node, where the collection of node is having a node with 3 parts. Okay, double linked list allu collection of node ide, but collection of node hegide andre ಇಲ್ಲಿ ಪ್ರತಿಯೊಂದು ನೋಡಲ್ಲೂ 3 ಪಾರ್ಟ್ಸ್ ಇದೆ. ಓಕೆ, 2 ಅಡ್ರೆಸ್ ಪಾರ್ಟ್, ಒಂದು ಲೆಫ್ಟ್ ಸೈಡ್ ಅಡ್ರೆಸ್ ಪಾರ್ಟ್ ಮತ್ತು ಇನ್ನೊಂದು ರೈಟ್ ಸೈಡ್ ಅಡ್ರೆಸ್ ಪಾರ್ಟ್. ವಿ ಹ್ಯಾವ್ 2 ಅಡ್ರೆಸ್ ಪಾರ್ಟ್ಸ್ ಆ್ಯಂಡ್ ವಿ ಹ್ಯಾವ್ 1 ಡೇಟಾ ಪಾರ್ಟ್. ಈ ಎ ಅನ್ನೋದಿಲ್ಲ, ಏನಿಲ್ಲಿ ಡೇಟಾ ಇದು. ಸೊ ಲೆಫ್ಟ್ ಸೈಡಿಗೂ ಒಂದು ಅಡ್ರೆಸ್ ಹೋಗುತ್ತೆ, ರೈಟ್ ಸೈಡ್ಗೂ ಅಡ್ರೆಸ್ ಇದೆ. ಸೊ ಇಲ್ಲಿ ಏನಾಗುತ್ತೆ, ರೈಟ್ ಸೈಡಲ್ಲಿ ಯಾವಾಗಲೂ ನೆಕ್ಸ್ಟ್ ನೋಡ್ದು ಅಡ್ರೆಸ್ ಇರುತ್ತೆ. ಸೊ ಎ ಇಂದ ನೆಕ್ಸ್ಟಿಗೆ ಹೋಗ್ತೀವಿ, ಬಿಗೆ ಹೋಗ್ತೀವಿ. ಬಿದು ರೈಟ್ ಸೈಡ್ ನೋಡ್ಗು ಅಡ್ರೆಸ್ ಯಾವುದಕ್ಕೆ ತೊಗೊಳುತ್ತೆ, ಸಿಗೆ ಹೋಗುತ್ತೆ. ಸಿದು ರೈಟ್ ಸೈಡ್ಗೆ ಹೋದರೆ ಮತ್ತೆ ಡಿ ಬರುತ್ತೆ. ಡಿಯಿಂದ ಮುಂದೆ ಹೋಗೋಕ್ಕೆ ಇಟ್ ಈಸ್ ನಲ್ ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಫರ್ದರ್ ನೋಡ್. ಸೊ ಇನ್ ರಿಟರ್ನ್ ಡಿದು ಲೆಫ್ಟ್ ಸೈಡಿಗೆ ಬಂದರೆ ಇಟ್ ಈಸ್ ಹ್ಯಾವಿಂಗ್ ದ ಪ್ರೀವಿಯಸ್ ನೋಡ್ ಅಡ್ರೆಸ್, ದಟ್ ಈಸ್ ಸಿ ನೋಡ್. ಸಿದು ಲೆಫ್ಟ್ ಸೈಡಿಗೆ ಬಂದರೆ ವಿ ಹ್ಯಾವ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಬಿ ನೋಡ್. ಬಿದು ಲೆಫ್ಟ್ ಸೈಡಿಗೆ ಹೋದರೆ ಅಗೇನ್ ವಿ ಹ್ಯಾವ್ ದ ಅಡ್ರೆಸ್ ಆಫ್ ದ ಪ್ರೀವಿಯಸ್ ನೋಡ್, ದಟ್ ಈಸ್ ಎ ನೋಡ್. And in A we don't have any other
previous node, so the left side part is null. ಸೊ ಫಸ್ಟ್ ನೋಡ್ದು ಲೆಫ್ಟ್ ಸೈಡ್ ಅಡ್ರೆಸ್ ನಲ್ಲಿರುತ್ತೆ, ಪ್ರೀವಿಯಸ್ ನೋಡ್ ಇಲ್ಲ. ಸೊ ಪ್ರೀವಿಯಸ್ ನೋಡ್ ಅಡ್ರೆಸ್ ನಲ್ಲಿರುತ್ತೆ, ಲಾಸ್ಟ್ ನೋಡ್ದು ನೆಕ್ಸ್ಟ್ ಅಡ್ರೆಸ್ ನಲ್ಲಿರುತ್ತೆ. ಸೊ ಒಂದನ್ನು ನಾವು ಲೆಫ್ಟ್ ಸೈಡ್ನ ಪ್ರೀವಿಯಸ್ ಅಡ್ರೆಸ್ ಅಂತ ಮೆನ್ಷನ್ ಮಾಡ್ತೀವಿ, ರೈಟ್ ಸೈಡ್ನ ನೆಕ್ಸ್ಟ್ ಅಡ್ರೆಸ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಪ್ರೀವಿಯಸ್ ಅಡ್ರೆಸ್, ನೆಕ್ಸ್ಟ್ ಅಡ್ರೆಸ್. So previous address of the first node is null because we don't have any other previous node, and the next node of the last node is null because we don't have any other further node. So that is the major difference between the single linked list and double linked list. Single linked list is having two parts, one data and one address, but double linked list having three parts, one data and two address. Okay, one left side will store the address of the previous node, right side will store the address of the next node. ಸೊ ಇಲ್ಲಿ ಏನಾಗಿರುತ್ತೆ, ಪ್ರತಿ ನೋಡಲ್ಲೂ 3 ಪಾರ್ಟ್ ಇರುತ್ತೆ. ಡೇಟಾ ಪಾರ್ಟಲ್ಲಿ ಡೇಟಾ ಸ್ಟೋರ್ ಆಗುತ್ತೆ, ಲೆಫ್ಟ್ ಸೈಡ್ ಅಡ್ರೆಸ್ ಪಾರ್ಟಲ್ಲಿ ಪ್ರೀವಿಯಸ್ ನೋಡ್ ಇದ್ದರೆ ರೈಟ್ ಸೈಡಲ್ಲಿ ನೆಕ್ಸ್ಟ್ ನೋಡ್ದು ಅಡ್ರೆಸ್ ಇರುತ್ತೆ. ಸೊ ಇನ್ ಡಬಲ್ ಲಿಂಕ್ಡ್ ಲಿಸ್ಟ್ it is bidirectional traversing. That is the main difference between single linked list and doubly linked list. Single linked list is unidirectional, first node ಇಂದ ಲಾಸ್ಟ್ ನೋಡ್ ಟ್ರಾವರ್ಸ್ ಮಾಡ್ತೀವಿ. ಬಟ್ ಡಬಲಿ ಲಿಂಕ್ಡ್ ಲಿಸ್ಟ್ is a bidirectional. You can go from first node to last node, you can go from last node to first node. Okay, A to B ಹೋಗ್ಬೋದು, B to C, C to D. In other way you can traverse from D to C, C to B, B to A. So it is bidirectional. Doubly linked list is bidirectional. Each node contains 3 fields: left link, data and right link. See, this is the left link, this is the data, and this is the right link. So each and every node is having a 3 parts, 3 fields. One is left link, data and right link. The left link points to the predecessor node, previous node, and the right link points to the successor node, that is next node. So here the left part will store the address of its predecessor node, okay, previous node, and right side will store the address of the successor node, that is the next node. The data field stores the required data. So data field ಏನು ಮಾಡುತ್ತೆ, ನಮಗೆ required dataನ ಸ್ಟೋರ್ ಮಾಡಿಕೊಡುತ್ತೆ. So here it is having a 3 part, okay, data part, previous address and next address. How to represent the doubly linked list? Again, we have to make use of structure, and name of the structure is node. Okay, in single linked list we had one data part and one address part, but double linked list we have 2 addresses. Int information, it is a data part, it is having the integer data, or else you can store character data. So address, here we have previous and another one is next, both are pointers because these 2 will store the address of the next or previous node, and the next or previous is also a node. So data type is a node here, not int, character or float. ಸೊ ಇಲ್ಲಿ ಏನಾಗಿದೆ, ಸ್ಟ್ರಕ್ಚರ್ನ ನಾವು ಯೂಸ್ ಮಾಡ್ತೀವಿ, ಸ್ಟ್ರಕ್ಚರ್ ನೇಮ್ ಬಂದು ನೋಡ್ ಅಂತ ಕೊಡ್ತೀವಿ. ಇಲ್ಲಿ ನೋಡ್ 3 ಪಾರ್ಟ್ ಇದೆ, ಒಂದರಲ್ಲಿ ಪ್ರೀವಿಯಸ್ ಅಡ್ರೆಸ್ ಇರುತ್ತೆ, ಇನ್ನೊಂದರಲ್ಲಿ ನೆಕ್ಸ್ಟ್ ಅಡ್ರೆಸ್ ಇದೆ, ಇನ್ನೊಂದರಲ್ಲಿ ಡೇಟಾ ಇದೆ. ಸೊ ಪ್ರೀವಿಯಸ್ ಅಡ್ರೆಸ್ನ ನಾವಿಲ್ಲಿ ಸ್ಟಾರ್ PREV ಅಂತ ಮಾಡಿದರೆ, ನೆಕ್ಸ್ಟ್ ಅಡ್ರೆಸ್ನ ನಾವು ಸ್ಟಾರ್ ನೆಕ್ಸ್ಟ್ ಅಂತ ಮಾಡ್ತೀವಿ. ಡೇಟಾ ಪಾರ್ಟ್ನ ಇನ್ಫೋ ಪಾರ್ಟ್ ಅಂತ ಕರಿತೀವಿ. ಡೇಟಾ ಮೇ ಬಿ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಎನಿಥಿಂಗ್. ಆದರೆ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಅಡ್ರೆಸ್ಗಳು ನೋಡ್ದಾಗಿರುತ್ತೆ, ಹಾಗಾಗಿ ಪ್ರೀವಿಯಸ್ ಮತ್ತು ನೆಕ್ಸ್ಟ್ ಯಾವಾಗಲೂ ಡೇಟಾ ಟೈಪ್ ನೋಡಿರುತ್ತೆ. ಓಕೆ, ಸೊ ಡೇಟಾ ಪಾರ್ಟ್, previous and next part. Then what operation we can perform on doubly linked list? Mainly we can perform insertion operation, deletion operation, traversing and searching. What is insertion? To add an element to the linked list. Element na ಹೊಸ element na linked list ಗೆ add ಮಾಡೋದನ್ನ insertion ಅಂತ ಕರಿತೀವಿ. Insertion can be done either in the beginning of the linked list or in the end of the linked list or in specified position. ಸೊ ಈ ಲಿಂಕ್ಡ್ ಲಿಸ್ಟಲ್ಲಿ ಮೊದಲನೇ ಎಲಿಮೆಂಟ್ ಆಗಿ ಬೇಕಾದರೂ ಆ್ಯಡ್ ಮಾಡ್ಬೋದು, ಎಂಡಿಂಗಲ್ಲಿ ಬೇಕಾದರೂ ಆ್ಯಡ್ ಮಾಡ್ಬೋದು, ಯಾವುದೇ ಸ್ಪೆಸಿಫೈಡ್ ಪೊಸಿಷನಲ್ಲಿ ಬೇಕಾದರೂ ಆ್ಯಡ್ ಮಾಡ್ಬೋದು. ಇನ್ ದ ಸೇಮ್ ವೇ ವಿ ಕ್ಯಾನ್ ಡಿಲೀಟ್ ಎನಿ ಎಲಿಮೆಂಟ್ ಫ್ರಮ್ ದ ಲಿಂಕ್ಡ್ ಲಿಸ್ಟ್. ದಟ್ ಈಸ್ ಕಾಲ್ಡ್ ಡಿಲೀಷನ್ ಆಪರೇಷನ್. Deleting can be done in the beginning or in the end or in the specified position.
ಸೊ ಡಿಲೀಟ್ ಆಪ್ರೇಷನ್ನ ಕೂಡ ನಾವು ಮಾಡಬಹುದು. ಡಿಲೀಟ್ನ ಬಿಗಿನಿಂಗ್ ನೋಡ್ನ ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಎಂಡಿಂಗ್ ನೋಡ್ನ ಬೇಕಾದ್ರೂ ಡಿಲೀಟ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಸ್ಪೆಸಿಫೈಡ್ ಪೊಸಿಷನಲ್ಲಿರೋ ನೋಡ್ನ ಬೇಕಾದ್ರೂ ನಾವು ಡಿಲೀಟ್ ಮಾಡ್ಬೋದು. And traversing. When it comes to the traversing, we have a major difference. In doubly linked list, we can traverse the complete list in both the direction, from first node to last node, from last node to first node. So it is bidirectional. We can traverse both the directions. Searching, next operation. So if you want to search for any element in the linked list, we can do a search operation. So here we can take a searching element, that is a key element from the user, and keep searching in the linked list. Searching goes there. First element in the last element taro ಮಾಡಬಹುದು, last element in the first element ತಗೋಬೇಕಾದ್ರೂ search ಮಾಡಬಹುದು. So here we have the main operation, insertion, deletion, traversing and search operations that can be performed on double linked list. So in double linked list, we should remember that it is two-way list. All nodes will have two links. One link which is having access both successor node and predecessor node. So in node part, we have two address part. One will connect to the previous node, another one will connect to the next node. That is successor node and the predecessor node. And always previous part of the first node and the next part of the last node must be null. ಫಸ್ಟ್ ನೋಡ್ದು ಪ್ರೀವಿಯಸ್ ಪಾರ್ಟ್ ನಲ್ಲಿರುತ್ತೆ, ಯಾಕಂದರೆ ಅದಕ್ಕಿಂತ ಮುಂಚೆ ಯಾವುದೇ ನೋಡ್ ಇರೋದಿಲ್ಲ. ಲಾಸ್ಟ್ ನೋಡ್ದು ನೆಕ್ಸ್ಟ್ ಪಾರ್ಟ್ ನಲ್ಲಿರುತ್ತೆ, ಯಾಕಂದರೆ ಅದಕ್ಕಿಂತ ನೆಕ್ಸ್ಟ್ ನಮಗೆ ಯಾವುದೇ ನೋಡ್ ಇರೋದಿಲ್ಲ. ಸೊ ಫಸ್ಟ್ ನೋಡ್ ಪ್ರೀವಿಯಸ್ ಈಸ್ ನಲ್, ಲಾಸ್ಟ್ ನೋಡ್ ನೆಕ್ಸ್ಟ್ ಪಾರ್ಟ್ ಈಸ್ ನಲ್. ಸೊ ಹಿಯರ್ ವಿ ಹ್ಯಾವ್ ಸಮ್ ರೆಫರೆನ್ಸಸ್.